ಹಲೋ ಗೈಸ್, ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತು ಚಿಕನ್ ಸುಕ್ಕ ಮಾಡೋದು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಸೊ ಇನ್ನು ಮಾಡೋದು. ಸೊ ಇದನ್ನು ಫೈನಾಗಿ ಪೌಡರ್ ಕೂಡ ಮಾಡಲಿಲ್ಲ, ಸೊ ಈಗ ಇಟ್ಟಿದ್ದೇನೆ. ಸೊ ಇದಕ್ಕೆ ನಾನು ಎಂತೆಲ್ಲ ಹಾಕಿದ್ದೇನೆ ಅಂತ ಹೇಳ್ತೇನೆ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೇನೆ ಮೊದಲು. ಸೊ ಇದಕ್ಕೊಂದು ನಾನು ಎಕ್ಸ್ಟ್ರಾ ಹಾಕಿದ್ದೆ ಅಂತಂದರೆ ಇದು ಬೆಳ್ಳುಳ್ಳಿ. ನಾನು ಮೊದಲು ಗ್ರೈಂಡ್ ಮಾಡುವಾಗ ಬೆಳ್ಳುಳ್ಳಿ ಹಾಕ್ತಿರ್ಲಿಲ್ಲ. ಸೊ ಇದಕ್ಕೊಂದು ಗ್ರೈಂಡ್ ಮಾಡುವಾಗ ಬೆಳ್ಳುಳ್ಳಿ ಒಂದು ಹಾಕಿದ್ದೇನೆ. ಮತ್ತು ಇದಕ್ಕೆ ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸಾಸಿವೆ ಮತ್ತು ಒಂದು 5-6 ಕರಿಮೆಣಸು ಅಷ್ಟೇ, ಮತ್ತೇನು ಹಾಕಲಿಲ್ಲ. ಕರಿಬೇವು ಬೇಕಾದರೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಬೋದು. ಇದನ್ನು ಒಳ್ಳೇದು ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಪೌಡರ್ ಮಾಡಿದ್ದು. ಸೊ ಆಯಿಲ್ ಜಾಸ್ತಿ ಆಗ್ತಿಲ್ಲ, ಸ್ವಲ್ಪ ಹಾಕ್ತಿದ್ದೇನೆ. ಯಾಕಂದರೆ ಟೈಸನ್ ಇದು ಸುಕ್ಕ ಮಾಡೋದು. ಸೊ ಟೈಸನಲ್ಲಿ ಮತ್ತು ತುಂಬ ಅಂದರೆ ತುಂಬ ಎಣ್ಣೆ ಬಿಡುತ್ತೆ ಅದು, ಅದರದ್ದು ಫ್ಯಾಟ್ ಎಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕಿದರೆ ಸಾಕು. ಸೊ ಎಣ್ಣೆ ಬಿಸಿ ಆದಮೇಲೆ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿ, ತುಂಬ ಒಳ್ಳೆಯದಾಗುತ್ತೆ ಜಾಸ್ತಿ ಹಾಕಿದರೆ. ಇನ್ನು ಕಟ್ ಮಾಡಿಟ್ಟಂತಹ ನೀರುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಇನ್ನು ಇದಕ್ಕೆ ಟೊಮೆಟೊ ಕೂಡ ಹಾಕುವ. ಸೊ ಇಲ್ಲಿ ನಾನು ಸ್ವಲ್ಪ ದೊಡ್ಡದು ಮಾಡಿ ಕಟ್ ಮಾಡಿದ್ದೇನೆ, ಯಾಕಂದರೆ ಕುಕ್ಕರಲ್ಲಿ ಮಾಡೋದಲ್ಲ. ಸೊ ಅದು ಮತ್ತೆ ತುಂಬ ಸಾಫ್ಟ್ ಆಗುತ್ತೆ, ಯಾಕಂದರೆ ಟೈಸನ್ ಬೇಯಲಿಕ್ಕೆ ಕೂಡ ತುಂಬ ಟೈಮ್ ತಾಗುತ್ತೆ. ಸೊ ಇನ್ನು ಚಿಕನನ್ನು ಹಾಕುವ. ಚಿಕನನ್ನು ಹಾಕಿ ಒಂದು 5-6 ವಿಸಿಲಾದರೂ ತೆಗಿಬೇಕು. ಇನ್ನು ಸ್ವಲ್ಪ ಅರಿಶಿಣ ಕೂಡ ಸೇರಿಸುವ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸಿಕೊಳ್ಳಿ, ಮತ್ತೆ ಬೇಕಾದರೆ ಹಾಕ್ಬೋದು.
ಈಗ 5 ವಿಸಿಲ್ ಆಗಿದೆ. ಸೊ ನೋಡ್ತೇನೆ ಒಮ್ಮೆ ಹೇಗೆ ಆಗಿದೆ ಅಂತ. ಆಲ್ಮೋಸ್ಟ್ ತುಂಬ ಸಾಫ್ಟ್ ಆಗಿದೆ. ಇನ್ನು ಮಸಾಲ ಹಾಕಿ ಸ್ವಲ್ಪ ಒಂದು 10ರಿಂದ 15 ನಿಮಿಷ ಇಟ್ಟರೆ ಪರ್ಫೆಕ್ಟಾಗಿ ಅದು ಬೇಯ್ತದೆ. ಸೊ ನೋಡ್ಬೋದು ಆಯಿಲ್ ಮಾತ್ರ ತುಂಬ ಅಂದರೆ ತುಂಬ ಅದು ಬಿಟ್ಟಿದೆ, ಫ್ಯಾಟ್ ಅದರದ್ದು. ಸೊ ಉಪ್ಪು ಸ್ವಲ್ಪ ಸೇರಿಸ್ತೇನೆ, ಉಪ್ಪು ಕಮ್ಮಿ ಆಗಿದೆ. ಈಗ ನಾನಿಲ್ಲಿ ಗರಂ ಮಸಾಲ ಪೌಡರ್ ಹಾಕ್ತಿದ್ದೇನೆ. ಇನ್ನು ರೆಡಿ ಮಾಡಿಟ್ಟಂಥ ಪೌಡರ್ ಕೂಡ ಹಾಕುವ. ಸೊ ನೋಡಿ, ನಿಮಗೆ ಹೀಗೆ ಕೂಡ ಇಡ್ಬೋದು. ನಾನು ಮಾತ್ರ ಇಲ್ಲಿ ತೆಂಗಿನ ತುರಿ ಹಾಕ್ತೇನೆ. ಸೊ ಹೀಗೆ ಇಟ್ಟರೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸೊ ನಾನಿಲ್ಲಿ ತೆಂಗಿನ ತುರಿಯನ್ನು ಸ್ವಲ್ಪ ಅರಶಿನ ಹಾಕಿ ಎಣ್ಣೆಯಲ್ಲಿ ಒಳ್ಳೇದು ಮಾಡಿ ಫ್ರೈ ಮಾಡಿದ್ದೇನೆ. ಸೊ ಈಗ ಇದನ್ನು ಹಾಕುವ. ಎಲ್ಲ ಎಷ್ಟು ಬೇಕಷ್ಟು ಹಾಕ್ಬೋದು ನಿಮಗೆ. ನಾನೇನು ಸ್ವಲ್ಪ ಜಾಸ್ತಿ ತೆಂಗಿನ ತುರಿ ಹಾಕ್ತಿದ್ದೇನೆ. ಮಸಾಲ ಒಳ್ಳೆಯದಾಗುತ್ತೆ ತುಂಬ ತಿನ್ನಲಿಕ್ಕೆ. ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಯಾಕಂದರೆ ತೆಂಗಿನ ತುರಿ ಮಸಾಲ ಹಾಕಿದ ಮೇಲೆ ಇನ್ನು ಸ್ವಲ್ಪ ಉಪ್ಪು ಬೇಕಿತ್ತು. ಸೊ ಪುನಃ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಸೊ ಇನ್ನು ಇದಕ್ಕೆ ನಾವು
ಹುಳಿಯದ್ದು ನೀರು ಅಂದರೆ ಹುಳಿಯನ್ನು ನೀರಲ್ಲಿ ಸ್ವಲ್ಪ ನೆನೆಸಿಟ್ಟು ಅದನ್ನು ಕೂಡ ಹಾಕುವ. ಯಾಕಂದರೆ ಟೊಮೆಟೊ ನಾನು 2 ಹಾಕಿದ್ದದು, ಅಷ್ಟು ಹುಳಿ ಇರಲಿಲ್ಲ. ಅದಕ್ಕೋಸ್ಕರ ಹುಳಿಯದ್ದು ನೀರು ಕೂಡ ಸೇರಿಸಬೇಕು. ಆಗ ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಆಗಿದೆ. ನಾನು ಮಾಡಿದ್ದಂತ ಹೇಳ್ತಿಲ್ಲ, ರಿಯಲಿ ಒಳ್ಳೆಯದಾಗಿದೆ. ಸೊ ಹಾಗೆಯೇ ಒಂದು ರಸಮ್ ಕೂಡ ಮಾಡ್ತಿದ್ದೇನೆ. ಚಿಕನ್ ಸುಕ್ಕದ ಜೊತೆಗೆ ಇದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು 2 ಟೊಮೆಟೊವನ್ನು ಕಟ್ ಮಾಡ್ತಿದ್ದೇನೆ. ಇದು ಗ್ರೈಂಡ್ ಮಾಡಲಿಕ್ಕೆ, ಪೇಸ್ಟ್ ಮಾಡಲಿಕ್ಕೆ. ಸೊ ಸ್ವಲ್ಪ ದೊಡ್ಡದು ಸೈಜಲ್ಲೇ ಕಟ್ ಮಾಡುವ. ಹಾಗೆಯೇ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನಕಾಯಿ ತಗೊಳ್ಳಿ. ಮತ್ತು ಸ್ವಲ್ಪ ಚಿಕ್ಕ ತುಂಡು ಒಂದು ಶುಂಠಿ, ಮತ್ತೊಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕಬೇಕು. ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕುವ. ಸೊ ಇಲ್ಲಿ ಚಿಕ್ಕ ಮಿಕ್ಸಿ ತಗೊಂಡಿದ್ದೇನೆ, ಇದರಲ್ಲಿ ಒಳ್ಳೆಯದಾಗಿ ಪೇಸ್ಟ್ ಆಗುತ್ತೆ. ಅಂದರೆ ಜಾಸ್ತಿ ಕ್ವಾಂಟಿಟಿ ಇಲ್ಲ ಅಲ್ಲ, ಅದಕ್ಕೋಸ್ಕರ. ಇದರ ಜೊತೆಗೆ ಒಂದು 2-3 ಒಣಮೆಣಸಿನಕಾಯಿ ಕೂಡ ಹಾಕುವ. ಸೊ ನೋಡಿ, ಪೇಸ್ಟ್ ಆಗಿದೆ. ಇನ್ನು ಇದಕ್ಕೆ ಕರಿಮೆಣಸು ಹಾಗೆಯೇ ಸ್ವಲ್ಪ ಜೀರಿಗೆ. ಕರಿಮೆಣಸು ನಿಮಗೆ ಎಷ್ಟು ಬೇಕಷ್ಟು ಹಾಕಿ. ನಾನು ಇಲ್ಲಿ ಸ್ವಲ್ಪ ಖಾರ ಮಾಡ್ತಿದ್ದೇನೆ, ಯಾಕಂದರೆ ಇದು ನಿಮಗೆ ಶೀತ ಎಲ್ಲ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ರಸಮ್ ಸೂಪ್ ರೀತಿಯಲ್ಲಿ ಕುಡಿಬೋದು. ಮತ್ತು ಸ್ವಲ್ಪ ಜೀರಿಗೆ ಹಾಕಲಿಕ್ಕೆ ಉಂಟು, ಒಂದು ಇಷ್ಟು ಸಾಕು ಹಾಕಿದರೆ. ಸೊ ಇದನ್ನು ಇನ್ನೊಮ್ಮೆ ಗ್ರೈಂಡ್ ಮಾಡಿ. ಸೊ ಇಲ್ಲಿ ನಾನು ಎಣ್ಣೆಗೆ ಒಗ್ಗರಣೆಯನ್ನು ಕೊಟ್ಟಿದ್ದೇನೆ. ಕರಿಬೇವು ಸೊಪ್ಪು ಹಾಗೆಯೇ ಸಾಸಿವೆ, ಅದು ಒಗ್ಗರಣೆ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಇಲ್ಲಿ ನಾನು ಯಾವುದು ಪೇಸ್ಟ್ ಮಾಡಿ ಇಟ್ಟಿದ್ದೆ ನೋಡಿ, ಅದನ್ನು ಹಾಕಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಹಾಗೆಯೇ ಎಣ್ಣೆಯಲ್ಲಿ. ನೋಡಿ, ಫ್ರೈ ಮಾಡಿದ ಮೇಲೆ ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಇನ್ನಿದಕ್ಕೆ ನಾನು ಹುಣಸೆ ಹುಳಿಯದ್ದು ಪೇಸ್ಟ್ ಹಾಕ್ತಿದ್ದೇನೆ. ನಿಮಗೆ ಹುಳಿ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಬೋದು, ನಿಮಗೆ ಎಷ್ಟು ಹುಳಿ ಇಷ್ಟ ಉಂಟು ಅಷ್ಟು ಹಾಕಿ. ಸೊ ಇನ್ನು ನೀವು ಕನ್ಸಿಸ್ಟೆನ್ಸಿ ನೋಡಿ ಮಾಡ್ಬೋದು, ಎಷ್ಟು ನೀರು ಬೇಕಾದರೆ. ದಪ್ಪ ಬೇಕಾದರೆ ದಪ್ಪ ಕೂಡ ಇಡ್ಬೋದು, ತೆಳುವು ಬೇಕಾದರೆ ತೆಳುವು ಕೂಡ ಮಾಡ್ಬೋದು. ಇದು ನಿಮಗೆ ವೈಟ್ ರೈಸ್ ಜೊತೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ರೆಡಿಯಾಗಿದೆ. ಒಂದು 5 ನಿಮಿಷದಲ್ಲಿ ರೆಡಿ ಆಗ್ತದೆ, ಕ್ವಿಕ್ಕಾಗಿ.